ಯುಕೆ ಫಾಸ್ಟ್ ಸುದ್ದಿವಾಹಿನಿಯಲ್ಲಿ ಚಿಕ್ಕೋಡಿ ಜನರ ನಾಡಿ ಮಿಡಿತ. ಚಿಕ್ಕೋಡಿ ಲೋಕಸಭಾ ಎಲೆಕ್ಷನ್ ಬಂದವ್ರಿ. ಚಿಕ್ಕೋಡಿ ಲೋಕಸಭಾ ಎಲೆಕ್ಷನ್ ಪ್ರಿಯಾಂಕಾ ಪ್ರಿಯಾಂಕಾ ಜಾರಕಿಹೊಳಿ ಅಭ್ಯರ್ಥಿ ಆಗ್ಯಾರ. ಬಿಜೆಪಿಯಿಂದ 2ನೇ ಬಾರಿ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಅವರ ಆಯ್ಕೆ ಆಗ್ಯಾರ್ರಿ. ನಿಮ್ಮ ಆಯ್ಕೆ ಯಾವ್ದೈತ್ರಿ? ನಮ್ಮದ ಕಾಂಗ್ರೆಸ್ ಐತ್ರಿ. ಲೋಕಸಭಾ ಚುನಾವಣೆಯಲ್ಲಿ ಕಮಾಲು ಮಾಡುತ್ತಾ ಗ್ಯಾರಂಟಿ ಯೋಜನೆ. ಹೆಣ್ಮಕ್ಳಿಗೆ ರೊಕ್ಕ ಕೊಟ್ಟಾರು ಕಾಂಗ್ರೆಸ್ದವ್ರ ಎಲ್ಲ ನಮ್ಮನೆ ಮಾಡ್ಯಾರು. ಮಾಡಿದವ್ರಿಗೆ ನಾವು ಮಾಡ್ಬೇಕಾಕತ್ರಿ. ಎಲ್ಲ ತರ ಪಂಚ ಗ್ಯಾರಂಟಿ ನಿಮ್ಗೆ ಅನುಕೂಲ ಆಗೈತ್ರಿ? ಅನುಕೂಲ ಮಾಡ್ಯಾರ ಎಲ್ಲರಿಗೆ. ಈ ಬಾರಿ ಚಿಕ್ಕೋಡಿಯಿಂದ ಲೋಕಸಭೆಗೆ ಪ್ರವೇಶಿಸುವರು ಯಾರು? ನಿಮ್ಮ ಆಯ್ಕೆ ಯಾವ್ದ್ರಿ? ಮತ್ತೀಗ ಈಗ ನಮ್ಮ ಆಯ್ಕೆ ನೋಡಿದ್ರೆ, ಈಗ ನಾನು ಪಕ್ಷೇತರವಾಗಿ ನೋಡಿದ್ರೆ, ಈಗ ನಾನು ಇನ್ನೂ ಏನು ನಿರ್ಣಯ ತಗೊಂಡಿಲ್ಲ. ಆದರೂ ನಾವು ಈಗ ಪಕ್ಷೇತರವಾಗಿ ಯಾರು ನಿಂದಿರ್ತಾ ಅವ್ರಿಗೆ ಬೆಂಬಲ ಸೂಚಿಸಿ. 2ನೇ ಬಾರಿ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಅವರಿಗೆ ಲೋಕಸಭೆಗೆ ಪ್ರವೇಶ ಸಿಗುತ್ತಾ? ಇದ ವಿಧಾನಸಭಾ ಬಂದ್ರ ಸೌಕರ್ಯ ಎಲ್ಲಿ ಇರ್ತಾರ ಅಲ್ಲಿ ನೀವ್ರ ಅವ್ರ. ಅದ್ರ ಲೋಕಸಭಾ ಬತ್ತಂದ್ರ ಮೋದಿ ನೋಡಿ ಮತದಾನ ಮಾಡೋರು ನಾವು. ಈಗ ಸದ್ಯಕ್ಕೆ ನಿಮ್ಮ ಆಯ್ಕೆ ಅಣ್ಣಾಸಾಹೇಬ್ ಜೊಲ್ಲೆ ಅವರು. ಓಕೆ. ಚಿಕ್ಕೋಡಿ ಜನತೆಯ ಮನ ಗೆಲ್ಲುವಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಯಶಸ್ವಿ ಆಗ್ತಾರ? ನಿಮ್ಮ ಬೆಂಬಲ ಯಾರಿಗೆ? ಬಿಜೆಪಿಗೆ ಕಾಂಗ್ರೆಸ್ ರೀ? ನಮ್ಮ ಬೆಂಬಲ ರೀ ಪ್ರಿಯಾಂಕಾ ಅಕ್ಕ ಸತೀಶ್ ಜಾರಕಿಹೊಳಿ ಅವ್ರಿಗೆ. ಇನ್ನೊಂದು ಫಸ್ಟ್ ಹೇಳೋದಂದ್ರ ಬಿಜೆಪಿ ಸಂಸದ ಮಾಜಿ ಅಣ್ಣಾಸಾಹೇಬ್ ಜೊಲ್ಲೆ ಅವ್ರು ಹಳ್ಯಾಳೂರಿಗೆ ಒಂದು ಸಲ ಹಾದು ಹೋದ್ರು ಇನ್ನೂ ತಕ್ಕ ಹಳ್ಯಾಳೂರ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ, ಏನೂ ಮಾಡೇ ಇಲ್ಲ ಅವ್ರು ಬಿಜೆಪಿ. ಸವಾಲು ಮತ್ತು ಸ್ವಾಭಿಮಾನದ ನಡುವಿನ ಸೆಣಸಾಟದಲ್ಲಿ ಯಾರಾಗ್ತಾರೆ ವಿಜಯಶಾಲಿ? ಬಿಜೆಪಿ ಏನ್ ಕಾಂಗ್ರೆಸ್ ರೀ? ನಾವು ಕಾಂಗ್ರೆಸ್ ಅವ್ರಿಗೆ ಹಾಕೋರಿ. ಕಾಂಗ್ರೆಸ್ ಯಾಕೆ ಹಾಕ್ತಿರಿ? ಕಾಂಗ್ರೆಸ್ ಎಲ್ಲ ಅನುಕೂಲ ಮಾಡ್ಯಾರ್ರಿ. ಅನುಕೂಲ ಮಾಡ್ಯಾರ. ಪಂಚ ಗ್ಯಾರಂಟಿ ಎಲ್ಲ ನಿಮ್ಗೆ ಮುಟ್ಟಾವ್ರಿ? ಮುಟ್ಟಾವ್ರಿ. ಗೃಹಲಕ್ಷ್ಮಿ ಎಲ್ಲಾ ತರ ಅನುಕೂಲ ಐತ್ರಿ? ಗೃಹಲಕ್ಷ್ಮಿ ಮುಟ್ಟಾವ್ರಿ. ಸಿದ್ದರಾಮಣ್ಣ ₹3 ತಗೋತೀರಿ ಅಕ್ಕಿ, ಪೊಕಟ್ ಅಕ್ಕಿ ಕೊಡ್ಲಾತಾರ್ರಿ. ಚಿಕ್ಕೋಡಿಯ ಮತದಾರ ಪ್ರಭುವಿನ ನಾಡಿ ಮಿಡಿತ ಹೇಗಿದೆ? ಜನತೆಯ ಒಲವು ಯಾರಿಗಿದೆ? ನಿಮ್ಮ ಬೆಂಬಲ ಈ ಸರ ಬಿಜೆಪಿಗೆ ಐತೆ ಕಾಂಗ್ರೆಸ್ಗೆ ಐತ್ರಿ? ಈ ಸರಿ ಕಾಂಗ್ರೆಸ್ಗೆ ಆಗೋದ್ರಿ. ಈ ಸರ ಕಾಂಗ್ರೆಸ್ಗೆ ಐತಿ. ಯಾಕ್ರಿ ಕಾಂಗ್ರೆಸ್ನ ಯಾಕೆ ಮೆಚ್ಕೊಂಡ್ರಿ? ಯಾಕಂದ್ರೆ ಅವರು ರೈತರಿಗೆ ಅನುಕೂಲ ಮಾಡ್ಯಾರ. ತಿಂಗಳ 2,000 ರೂಪಾಯಿ ಕೊಟ್ಟಾರ್ರಿ. ಮತದಾರ ಒಲವು ಯಾರ ಮೇಲೆ ಎಂಬುದು ಇಲ್ಲಿದೆ ನೋಡಿ. ನಮ್ಮ 4 ಮಂದಿ ನಾವು ಹಾಕಿಸ್ತೀವ್ರಿ ಮತ್ತೆ ಕಾಂಗ್ರೆಸ್. ಮತ್ತೆ ನಿಂತ್ರೋದಾಗೂ 4 ಮಂದಿಗೆ ಕಾಂಗ್ರೆಸ್ಗೆ ಬೆಂಬಲ ಹಾಕಿಸ್ತೀವ್ರಿ. ನಮ್ಮ ಮನೆಗಳದವ್ರು ಅಟ್ಟ ಅಲ್ಲ, ಕಡಿಗಿನ ಅವ್ರ 4 ಮಂದಿನ ಹಾಕಿಸ್ತೀವಿ. ಬಟ್ ಕಾಂಗ್ರೆಸ್ನಿಂದ ಪ್ರಿಯಾಂಕಾ ಜಾರಕಿಹೊಳಿನ MP ಮಾಡ್ಬೇಕು ಅನ್ನೋದು ನಿಮ್ಮ ಆಸೆ? ಹಾ. ಯುಕೆ ಫಾಸ್ಟ್ ಸುದ್ದಿವಾಹಿನಿಯಲ್ಲಿ ಜನಾಭಿಪ್ರಾಯ. ಪೈಲೆ ಲೆಕ್ಕ ನೋಡ್ಬೇಕಾದ್ರೆ ಸ್ವಲ್ಪ ಚೇಂಜಸ್ ಅದ ರೀ. ಬಟ್ ಈಗ ಲಕ್ಷ್ಮಣ್ ಸವದಿ ಅವರು ಯಾವ ಪಕ್ಷದಾಗಿದ್ರು ಕೆಲಸ ಮಾಡ್ಕೊತ ಬಂದಾರ. ಈಗಾದ್ರೂ ಮಾಡ್ತಾರ ಅನ್ನೋ ವಿಶ್ವಾಸ ಅದ. ಅವ್ರು ಇಲೆಕ್ಷನ್ದಾಗ ಗೆದ್ದಾಗ ಅಷ್ಟೇ ಅಲ್ಲ, ಮೊದಲಾದರೂ ಅವರು ವರ್ಕರು ಜೊತೆಗೆ ಜನ ಸಮೂಹದ ಜೊತೆಗೆ ಒಂದು ಸೊಸೈಟಿ ಒಳಗೆ ಬದುಕುವಂಥವ್ರು. ಅವ್ರದ್ದೇನ ನಮ್ಮ ಅನ್ಸೋ ಮಟ್ಟಿಗೆ ಅವ್ರದ್ದೇನು ವೇಟ್ ಕಡಿಮೆ ಆಗಿಲ್ಲ, ಚಾನ್ಸಸ್ ಎಲ್ಲ ಜಾಸ್ತಿ ಅವ್ರದ್ದು. ಪ್ರಿಯಾಂಕಾ ಜಾರಕಿಹೊಳಿ ನೋಡಿ ಮತದಾನ ಮಾಡ್ತೀರಾ ಅಥವಾ ಲಕ್ಷ್ಮಣ್ ಸಾವ್ಕಾರ್ ನೋಡಿ ಮತದಾನ ಮಾಡ್ತೀರಾ? ಇಲ್ಲ, ವರ್ಕ್ ನೋಡಿ ಮಾಡ್ತೀವಿ ನಾವು. ಅವ್ರು ಆಯಾ ಪಕ್ಷದಾಗಿದ್ರು ಕೂಡ ಅವ್ರು ಹಿಂದಿನ ವರ್ಕ್ ಅವ್ರು ಮುಂದೆ ಮಾಡುವಂಥ ಫ್ಯೂಚರ್ ನೋಡ್ಕೊಂಡು ನಾವು ಮಾಡ್ಬೇಕಾಗ್ತದೆ. ನಿಮ್ಗೆ ಅಭಿವೃದ್ಧಿನೇ ನಿಮ್ಗೆ ಮೇನ್ ಇಂಪಾರ್ಟೆಂಟ್. ಅಭಿವೃದ್ಧಿ ಮೇನ, ಜೊತೆಗೆ ಜನರಿಗೆ ಒಳ್ಳೆಯ ಸಹಾಯ ಸಹಕಾರ ಮತ್ತು ಸಹಾನುಭೂತಿ ಬೇಕು ಅಂಥವ್ರಿಗೆ ನೋಡಿ ನಾವು ಆರಿಸ್ತೇವೆ. ಪ್ರಿಯಾಂಕಾ ಜಾರಕಿಹೊಳಿ ಬಂದ್ರೆ ಲಕ್ಷ್ಮಣ್ ಸವದಿ ಅವರ ಜೊತೆ ಕೈ ಜೋಡಿಸಿ ಇಲ್ಲಿ ಮತ್ತೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗ್ತೈತೆ ಅನ್ನೋದು ನಿಮ್ಮ ಆಸೆ? ಮಾಡ್ತಾರೆ ಅವಶ್ಯ ಮಾಡ್ತಾರೆ. ಅವ್ರಿಗೆ ಗೊತ್ತಿರಲಿಲ್ಲ ಅಂದ್ರೂ ಇನ್ನೊಬ್ರಿಗೆ ಭೇಟಿಯಾಗಿ ಹೆಚ್ಚಿನ ನಾಲೆಜ್ ತೊಗೊಂಡು ಅವ್ರು ಮಾಡುವಂಥ ಮುಂದುವರಿಯುವಂಥ ಚಾನ್ಸಸ್ ಅದ. ಪಂಚ ಗ್ಯಾರಂಟಿಗಳು ಇಲ್ಲಿ ಅನುಕೂಲ ಆಗ್ಯಾವ್ರಿ? ಆದ್ರೆ ಇನ್ನೂ ಲೋಕಸಭಾದಿಂದ ಆಯ್ಕೆ ಆದ್ರೆ ಮತ್ತಷ್ಟು ಗ್ಯಾರಂಟಿಗಳು ಈಡೇರಿಸ್ತನ್ನ ಒಂದು ಭರವಸೆ ಕೊಟ್ಟಾರ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಅಲ್ಲಿ ಆಗುವಂಥ ಸ್ಯಾಂಕ್ಷನ್ಸ್ ಎಲ್ಲ ಹೋರಾಡಿ ಇವ್ರು ತಂದು ನಮಗೆ ಒದಗಿಸ್ತಾರೆ ಅನ್ನೋ ಭರವಸೆ ನಮಗಿದೆ. ಪ್ರತಿಯೊಂದು ನಾಗರಿಕನ ಕೈಗೆ ಮುಟ್ಟತೈತಿ ಪ್ರತಿಯೊಂದು ಗ್ಯಾರಂಟಿ. ಬಸವರಾಜ್. ಈಗ ಚಿಕ್ಕೋಡಿ ಲೋಕಸಭಾ ಎಲೆಕ್ಷನ್ ಬಂದವ್ರಿ. ಬಿಜೆಪಿಯಿಂದ 2ನೇ ಬಾರಿ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಅವರು ಆಯ್ಕೆ ಆಗ್ಯಾರ. ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಪ್ರಿಯಾಂಕಾ ಜಾರಕಿಹೊಳಿ ಆಯ್ಕೆ ಆಗ್ಯಾರ. ಆದ್ರೆ ನಿಮ್ಮ ಬೆಂಬಲ ಬಿಜೆಪಿಗೆ ಕಾಂಗ್ರೆಸ್ ರೀ? ನಮ್ಮ ಬೆಂಬಲ ಬಿಜೆಪಿ ರೀ. ಯಾಕ್ರಿ ಕಾಂಗ್ರೆಸ್ ಪಂಚ ಗ್ಯಾರಂಟಿ ನಿಮಗೆ ಕೆಲಸ ಮಾಡ್ತಿಲ್ರಿ? ಮಾಡ್ಯಾವ್ರಿ. ಆದ್ರೆ ನಾವು ಮೋದಿನ ನೋಡಿ ಓಟ್ ಅವ್ರಿಗೆ ವ್ಯಕ್ತಿ ನೋಡಿ ಓಟ್ ಹಾಕ್ತಿರಿ ನೀವು? ಜೊಲ್ಲೆ ಏನು ಸಂಬಂಧ ಇಲ್ರಿ. ನಮ್ಗೆ ಜೊಲ್ಲೆ ಸಂಬಂಧ ಬರಲ್ರಿ. ಅವ್ನು ಮಾರಿನ ನೋಡಿಲ್ರಿ ಅಂತ. ಮತ್ತೆ ಆದ್ರೂ ನೀವು ಅವ್ರನ್ನ ಆಯ್ಕೆ ಮಾಡ್ತಾರಲ್ರಿ? ನಾವು ಮೋದಿಗೆ ರೀ. ನಿಮಗೆ ನಮ್ಮ ಕ್ಷೇತ್ರಕ್ಕೆ ಮೋದಿನ ನಿಂತನ್ರಿ. ಮೋದಿ ಬರ್ಬೇಕು ನಿಮಗೂ ಅಷ್ಟೇ. ಮತ್ತೊಮ್ಮೆ 3ನೇ ಬಾರಿ ನೀವು ಮೋದಿನ ಆಯ್ಕೆ ಮಾಡ್ತೀರಿ. ಅಕ್ಕ ನಿಮ್ಮ ಹೆಸರು ರೀ? ನಮ್ಮ ಹೆಸರು ಜನಾಬಾಯಿ. ಈಗ ಚಿಕ್ಕೋಡಿ ಲೋಕಸಭಾ ಎಲೆಕ್ಷನ್ ಬಂದವ್ರಿ. ಕಾಂಗ್ರೆಸ್ನಿಂದ ಪ್ರಿಯಾಂಕಾ ಜಾರಕಿಹೊಳಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಆಮ್ಯಾಗ ಬಿಜೆಪಿಯಿಂದ 2ನೇ ಬಾರಿ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಅವರು ಕಣಕ್ಕಿಳಿದಾರೆ. ನಿಮ್ಮ ಆಯ್ಕೆ ಯಾವ್ದ್ರಿ? ಬಿಜೆಪಿ ಏನು ಕಾಂಗ್ರೆಸ್ ರೀ? ನಾವು ಕಾಂಗ್ರೆಸ್ ಅವ್ರಿಗೆ ಹಾಕೋರಿ. ಕಾಂಗ್ರೆಸ್ ಯಾಕೆ ಹಾಕ್ತಿರಿ? ಕಾಂಗ್ರೆಸ್ ಎಲ್ಲ ಅನುಕೂಲ ಮಾಡ್ಯಾರ್ರಿ. ಅನುಕೂಲ ಮಾಡ್ಯಾರ. ಪಂಚ ಗ್ಯಾರಂಟಿ ಎಲ್ಲ ನಿಮ್ಗೆ ಮುಟ್ಟಾವ್ರಿ? ಮುಟ್ಟಾವ್ರಿ. ಗೃಹಲಕ್ಷ್ಮಿ ಎಲ್ಲಾ ತರ ಅನುಕೂಲ ಐತ್ರಿ? ಗೃಹಲಕ್ಷ್ಮಿ ಮುಟ್ಟಾವ್ರಿ. ಸಿದ್ದರಾಮಣ್ಣ ₹3 ತಗೋತೀರಿ ಅಕ್ಕಿ, ಪೊಕಟ್ ಅಕ್ಕಿ ಕೊಡ್ಲಾತಾರ್ರಿ.
ಹುಡುಗರಿಗೆ ಅನುಕೂಲ ಮಾಡ್ಯಾರ್ರಿ ಎಲ್ಲ ತರ ಅನುಕೂಲ ಆಗೈತ್ರಿ ಅನುಕೂಲ ಆಗೈತ್ರಿ ಬಿಜೆಪಿಯಿಂದ ಯಾವ್ದೋ ಅಭಿವೃದ್ಧಿ ಯಾವ್ದೋ ಅನುಕೂಲ ಆಗಿಲ್ಲ ಯಾವ್ದು ಇಲ್ರಿ ಈಗಟ ಇದನ್ನ ಗ್ಯಾಸ್ ಅಟ್ ಎಲೆಕ್ಷನ್ ಆಯ್ತು ನಾನು ಸಹಿ ಮಾಡ್ಯಾರ್ರಿ ಎಲ್ಲ 1100 400 ರೂಪಾಯಿ ಐತ್ರಿ ಪೈಲ ಈಗ ಎಲೆಕ್ಷನ್ ಬಂದೈತೆ ಕಮ್ಮಿ ಮಾಡ್ಯಾರ್ರಿ ನಾವು ಕಡಿಮೆ ಮಾಡ್ಯಾರ್ರಿ ಆದ್ರೆ ನೀವು ಬಿಜೆಪಿಗೆ ಮತ ಹಾಕಲ್ರಿ ಸರ್ ಬಿಜೆಪಿ ಹಾಕಂಗಿಲ್ರಿ ಕಾಂಗ್ರೆಸ್ನ ಆಯ್ಕೆ ಮಾಡ್ತೀರಿ ಕಾಂಗ್ರೆಸ್ ಕುಶಾಲ್ ಬನ್ಸೋಡರ್ ಈಗ ಚಿಕ್ಕೋಡಿ ಲೋಕಸಭಾ ಎಲೆಕ್ಷನ್ ಬಂದವ್ರಿ ಕಾಂಗ್ರೆಸ್ನಿಂದ ಸತೀಶ್ ಜಾರಕಿಹೊಳಿ ಪುತ್ರಿ ಮೊದಲನೇ ಬಾರಿಗೆ ಪ್ರಿಯಾಂಕಾ ಜಾರಕಿಹೊಳಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಆಮ್ಯಾಗ ಬಿಜೆಪಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು 2ನೇ ಬಾರಿ ಕಣಕ್ಕಿಳಿದಿದ್ದಾರೆ ಆದ್ರೆ ನಿಮ್ಮ ಆಯ್ಕೆ ಯಾವುದು ಬಿಜೆಪಿ ಏನು ಕಾಂಗ್ರೆಸ್ ರೀ ನಮ್ಮ ಕಾಂಗ್ರೆಸ್ ಪ್ರಿಯಾಂಕಾ ಜಾರಕಿಹೊಳಿ ಯಾಕ್ರಿ ಬಿಜೆಪಿ ಅವ್ರು ಏನು ಅಭಿವೃದ್ಧಿ ಮಾಡಿಲ್ರಿ ಗ್ರಾಮದೊಳಗೆ ಅಭಿವೃದ್ಧಿ ಆಗಿಲ್ರಿ ಅವ್ರು ಹಾಸನ ಆರಿಸಿ ಬಂದ್ರು ಇಲ್ಲಿ ಬಂದಿಲ್ರಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಒಮ್ಮೆ ಗ್ರಾಮಕ್ಕೆ ಬಂದಿಲ್ಲ ನಮ್ಮ ಗ್ರಾಮಕ್ಕೆ ಬಂದೇ ಇಲ್ರಿ ಅವ್ರು ಬೆಟ್ ಸಹಿತ ಆಗಿಲ್ಲ ಆದ್ರೆ ಪ್ರಿಯಾಂಕಾ ಜಾರಕಿಹೊಳಿ ಆಯ್ಕೆ ಆದ್ರೆ ಮತ್ತೆ ಈ ಗ್ರಾಮ ಅಭಿವೃದ್ಧಿ ಆಗ್ತೈತೆ ನಿಮ್ಮ ಆಸೆ ಐತಿ ನಮಗೆ ಭರವಸೆ ಐತ್ರಿ ಆತೈತೆ ಅನ್ನೋದು ಮಾಡ್ತಾರನ ಭರವಸೆ ಐತಿ ಆದ್ರೆ ನಿಮ್ಮ ಆಯ್ಕೆ ಪ್ರಿಯಾಂಕಾ ಜಾರಕಿಹೊಳಿ ಪ್ರಿಯಾಂಕಾ ಜಾರಕಿಹೊಳಿ ತಮ್ಮ ಹೆಸರು ಕಾರ್ತಿಕ್ ಶ್ರೀಕೃಷ್ಣ ಕಾಂಬ್ಳೆ ಈಗ ಚಿಕ್ಕೋಡಿ ಲೋಕಸಭಾ ಎಲೆಕ್ಷನ್ ಬಂದವ್ರಿ ಪ್ರಿಯಾಂಕಾ ಜಾರಕಿಹೊಳಿ ಕಾಂಗ್ರೆಸ್ನಿಂದ ಅಭ್ಯರ್ಥಿ ಆಗ್ಯಾರ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು 2ನೇ ಬಾರಿ ಬಿಜೆಪಿಯಿಂದ ಅಭ್ಯರ್ಥಿ ಆಗ್ಯಾರ ಆದ್ರೆ ನಿಮ್ಮ ಬೆಂಬಲ ಯಾರಿಗೆ ಬಿಜೆಪಿಗೆ ಕಾಂಗ್ರೆಸ್ ರೀ ನಮ್ಮ ಬೆಂಬಲ ರೀ ಪ್ರಿಯಾಂಕಾ ಅಕ್ಕ ಸತೀಶ್ ಜಾರಕಿಹೊಳಿ ಅವ್ರಿಗೆ ಇನ್ನೊಂದು ಫಸ್ಟ್ ಹೇಳೋದಂದ್ರೆ ಬಿಜೆಪಿ ಸಂಸದ ಮಾಜಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರು ಹಳ್ಯಾಳೂರಿಗೆ ಒಂದು ಸಲ ಹಾದು ಹೋದ್ರು ಇನ್ನೂ ತಕ್ಕ ಹಳ್ಯಾಳೂರ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ ಏನೂ ಮಾಡೇ ಇಲ್ಲ ಅವ್ರು ಬಿಜೆಪಿ ಅವರು ಅಭಿವೃದ್ಧಿ ಏನೂ ಮಾಡಿಲ್ರಿ ಬಂದಿರೇನ್ರಿ ಇಲ್ಲಿ ಒಂದ್ಸರಿ ರೀ ಸರ್ ಬಂದೇ ಇಲ್ಲ ಅವರು ಒಟ್ಟ ಏನೂ ಅವ್ರು ಇಲ್ಲಿ ಹಾದೇ ಇಲ್ಲ ಈ ಕಡೆ ಹಳ್ಯಾಳ ಗ್ರಾಮ ಕೊಟ್ಟ ಬಂದೇ ಇಲ್ರಿ ಇಲ್ಲ ಆದ್ರೆ ಇನ್ನು ಪ್ರಿಯಾಂಕಾ ಜಾರಕಿಹೊಳಿ ಮುಂದೆ ಅವ್ರ ಆಯ್ಕೆ ಆದ್ಮೇಲೆ ಬರ್ತಾರ ಅನ್ನೋ ಭರವಸೆ ನಿಮ್ಗೆ ಐತಿ 100% ಅವ್ರು ಬರ್ಬೋದು ಮತ್ತು ಅವ್ರು ಹಾರಿಸಿ ಬರ್ತಾರ ಬಿ ಇವ್ರು ಬಂದ್ರು ನಮ್ಮಲ್ಲಿ ಕ್ಷೇತ್ರ ಅಭಿವೃದ್ಧಿ ಆಗ್ತೈತಿ ಪ್ರಿಯಾಂಕಾ ಜಾರಕಿಹೊಳಿ ಆಯ್ಕೆ ಆದ್ರೆ ನಿಮ್ದು ಕ್ಷೇತ್ರ ಅಭಿವೃದ್ಧಿ ಆಗ್ತೈತಿ ಅಭಿವೃದ್ಧಿ ಆಗ್ತೈತಿ ಆದ್ರೆ ನೀವು ಮ್ಯಾಗ ರಾಹುಲ್ ಗಾಂಧಿನ ಪ್ರಧಾನಿ ಮಾಡ್ಬೇಕನ್ನೋ ನಿಮ್ಮ ಆಸೆ ನಮ್ಮಲ್ಲಿ ಯಾರು ಬೇಕಾದ್ರೂ ರಾಹುಲ್ ಗಾಂಧಿಯರೇ ಆಗಲಿ ಇಲ್ಲಾಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಆದ್ರೂ ನಮಗೆ ಅಭ್ಯಂತರ ಇಲ್ಲ ಬಟ್ ಕಾಂಗ್ರೆಸ್ನ ಅಭ್ಯರ್ಥಿನ ಪ್ರಧಾನಮಂತ್ರಿ ಆಗ್ಬೇಕು ಅನ್ನೋದು ನಿಮ್ದು ಪ್ರಧಾನಮಂತ್ರಿ ಮಲ್ಲಿಕಾರ್ಜುನ್ ಖರ್ಗೆನೂ ಆಗಲಿ ಇಲ್ಲ ರಾಹುಲ್ ಗಾಂಧಿನೂ ಆದ್ರು ಯಾರಲ್ಲಿ ಒಟ್ಟು ಅಭ್ಯಂತರ ಇಲ್ಲ ಯಾರು ಬೇಕಾದ್ರೂ ನಡೀತದೆ ಆದ್ರೆ ಮೋದಿನ ತೆಗಿಬೇಕು ಅನ್ನೋದು ನಿಮ್ದು ಮೋದಿನ ತೆಗಿಬೇಕು ಯಾಕಂದ್ರೆ ದಲಿತರನ್ನ ಹಿಂದುಳಿ ಆತಾರು ದಲಿತರಿಗೆ ಯಾವುದು ಸ್ಕೀಮ್ ಕೊಟ್ಟಿಲ್ಲ ಆಮೇಲೆ ಏನು ಮಾಡ್ತಾರು ದಲಿತರಿಗೆ ಸಂವಿಧಾನ ಚೇಂಜ್ ಮಾಡ್ತೀವಿ ಅನಂತ್ ಕುಮಾರ್ ಹೆಗಡೆ ಸಂವಿಧಾನ ಚೇಂಜ್ ಮಾಡ್ತೀವಿ ಅಂತೇಳಿ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂಥವ್ರೆಲ್ಲ ತೊಗೊಂಡು ನಾವು ಏನು ಮಾಡೋದು